ಹಲೋ ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡೋಣ ಮಾಡಿದೆ. ಓಕೆ. ಸೊ ನಮ್ಮ ಯಜಮಾನ್ರಿಗೆ ಈ ಐಟಮ್ಸ್ ಹೆಸರೆಲ್ಲ ಗೊತ್ತಿಲ್ವಲ್ಲ. ಫಸ್ಟ್ ಏನು ಮಾಡ್ಬೇಕು ಅಂಜೀವ? ಯಾರ್ಯಾರೆಲ್ಲ ಈ ಥರ ಅದು ನಾನು ಮಾಡಿರೋದು. ನವೀನಣ್ಣ ಹೇಗಿದೆ? ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ನನ್ನ ಹಸ್ಬೆಂಡ್ ಕೈಯಲ್ಲಿ ಟೊಮೆಟೊ ಬಾತ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಲಾಗ್ ಆಗಿರುತ್ತೆ. ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಎಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಿ, ಅವ್ರ ಕೈಯಲ್ಲಿ ಮಾಡಿಸೋದು ಅಷ್ಟೇ ಬಾಕಿ. ಸ್ಟಾರ್ಟ್ ಮಾಡೋಣ ಮಾಡಿದೆ. ಓಕೆ. ಹೋಗಲ್ವಾ? ಕಾನ್ಫಿಡೆನ್ಸ್ ಇದೆಯಾ ಮಾಡ್ತೀನಿ ಅಂತ? ಮಾಡೇ ಮಾಡ್ತೀನಿ. ಸರಿ. ಸೊ ನಮ್ಮ ಯಜಮಾನ್ರಿಗೆ ಈ ಐಟಮ್ಸ್ ಹೆಸರೆಲ್ಲ ಗೊತ್ತಿಲ್ವಲ್ಲ, ನಾನೇ ತೋರಿಸ್ಕೊಡ್ತೀನಿ ಏನೇನಂತ. ಟೊಮೆಟೊ ಬಾತ್ಗೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಒಂದು ಮರಾಠಿ ಮೊಗ್ಗು, 2 ಪೀಸ್ ಚಕ್ಕೆ, 3 ಪೀಸ್ ಲವಂಗ, 2 ಪಲಾವ್ ಎಲೆ, ಸ್ವಲ್ಪ ಕಡಲೆಬೇಳೆ, ಒಂಚೂರು ಕಸೂರಿ ಮೇಥಿ, ನೆಕ್ಸ್ಟು ಒಂದು 4 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ, ಆಮೇಲೆ ಹಸಿಮೆಣಸು ತೊಗೊಂಡಿದ್ದೀನಿ. ಈ ಕಡೆ ಬಂದರೆ ಒಂಚೂರು ಇದರಲ್ಲಿ ಚಕ್ಕೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ಗೆ ಹಾಕಿಲ್ಲ ನಾನು, ಕಲ್ಲೆಲ್ಲ ಜಚ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡ್ಬೇಕು ಅಂಜೀವ? ಸರ್ ಗ್ಯಾಸ್ ಹಚ್ಚಿ ಸರ್. ಇವಾಗ ಕುಕ್ಕರ್ ಇಡಬೇಕು. ಹೌದು. ಕಾಯಿಲೆ ಅದು. ನೆಕ್ಸ್ಟ್ ಆಯಿಲ್ ಹಾಕಬೇಕು. ಅದು ಕಾಯಬೇಕು ಕುಕ್ಕರು. ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ನಾನೇ ಅಲ್ವಾ ನಿಮ್ಮ ಕೈಯಲ್ಲಿ ಅಡುಗೆ ಮಾಡಿಸ್ತಾ ಇರೋದು. ಖುಷಿ ಆಗ್ತಿದೆಯಾ ಬೇಜಾರು ಆಗ್ತಿದೆಯಾ? ಎರಡು ಆಗ್ತಿದೆ. ಯಾಕಪ್ಪ? ಎಣ್ಣೆ ಹಾಕ್ಲಾ? ಹಾಂ ಹಾಕಿ. ಹಾಕಿ ಹೇಳ್ತೀನಿ. ಎಣ್ಣೆ ಕಾಯಬೇಕು ಇವಾಗ. ಏನು ಹಾಕ್ಬೇಕು? ಫಸ್ಟು ಚಕ್ಕೆ ಹಾಕಿ, ಆಮೇಲೆ ಅದೆಲ್ಲ ಹಾಕ್ಬಿಡಿ. ಮಸಾಲೆ ಐಟಮ್ ಎಲ್ಲ ಹಾಕಿ. ಪೂರ್ತಿ ಹಾಕ್ಲಾ? ಹೌದು, ಎಲ್ಲ ಹಾಕಿ. ಚೂರು ಫ್ರೈ ಆಗಬೇಕು. ಟಫ್ ಅನಿಸ್ತಿದ್ಯಾ? ಸ್ವಲ್ಪ ಕಣ್ಣು ಇರ್ತೀನಿ. ನಾನು ಮಾಡ್ಲಾ? ಹೇಳೋದು ಮಾಡ್ತೀನಿ. ಬೋರಿಂಗ್ ಅನ್ಸುತ್ತೆ. ಏನಾದರೂ ಮಾತಾಡಬೇಕು, ಏನಾದರೂ ಕೇಳಿ. ಏನು ಕೇಳಿ? ನೆಕ್ಸ್ಟ್ ಯಾವ್ದು ಹಾಕ್ಬೇಕು? ನೆಕ್ಸ್ಟ್ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಬಿಟ್ಟರೆ ಏನಾದರೂ ಮಾತಾಡಿ. ಏನು ಮಾತಾಡೋದು? ಏನಾದರೂ ಮಾತಾಡಬೇಕು. ಏನು ಮಾತಾಡೋದು? ಫಸ್ಟ್ ಟೈಮ್ ಅಡುಗೆ ಮಾಡಿಸ್ತಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈಕಬಾರ್ದು ನನಗೆ. ಓಕೆ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ಫ್ರೈ ಆಗೋ ತನಕ? ನಿಮಗೆ ನನ್ನ ಮದುವೆ ಆಗಿದ್ದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ತುಂಬ ಅಂದರೆ ಎಷ್ಟು? ತುಂಬ ಅಂದರೆ ತುಂಬ. ಓಕೆ. ಅದೇ 1 ಮಾರ್ಕ್ಸ್ ಕ್ವಶನ್ಗೆ ಒಂದೇ ಆನ್ಸರ್ ಅಂತಾರಲ್ಲ, ಹಾಗೆ ನನ್ನ ಹಸ್ಬೆಂಡು ಒಂದೇ ಆನ್ಸರ್ ಮಾಡೋದು, ಜಾಸ್ತಿ ಆನ್ಸರೇ ಮಾಡ್ತಾ ಇಲ್ಲ ನೋಡಿ. ಯಾರ್ಯಾರೆಲ್ಲ ಈ ಥರ ಹಸ್ಬೆಂಡ್ಸ್ ಕೈಯಲ್ಲಿ ಅಡುಗೆ ಮಾಡಿಸ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ. ನಾನು ಕೂಡ ಮೊದಲನೇ ಸಾರಿ ಇದು ಅಡುಗೆ ಮಾಡಿಸ್ತಿರೋದು. ಅವ್ರ ಕೈಯಲ್ಲಿ ಯಾವತ್ತೂ ಅಡುಗೆ ಮಾಡಿಸಿರಲಿಲ್ಲ. ನೋಡೋಣ ಮಂಜು ಅವ್ರ ಕೈಯಲ್ಲಿ ಅಡುಗೆ ಯಾವ ಥರ ಇರುತ್ತೆ, ಟೇಸ್ಟ್ ಮಾಡಬೇಕು ನಾನು ಒಂದ್ಸಲ. ಹಸಿಮೆಣಸು ಹಾಕಿ. ಈ ಥರ ನಾನು ಮಾಡಿಸ್ತಿರೋದೆಲ್ಲ ಹೆಲ್ಪ್ ಆಗುತ್ತಲ್ವಾ ಮುಂದೆ? ಬೈ ಚಾನ್ಸ್ ನನಗೆ ಏನಾದ್ರು ಹುಷಾರಿಲ್ಲ ಅಂತ ಅಂದರೆ ಈ ಥರ ಎಲ್ಲ ಮಾಡ್ಕೊಡೋದಕ್ಕೆ ಹೆಲ್ಪ್ ಆಗುತ್ತಲ್ವಾ ಮಂಜೂರೆ? ಹೌದು. ಬೈಕೋಬೇಡಿ ಮನಸ್ಸಲ್ಲಿ. ಹೈ ಫ್ಲೇಮಲ್ಲೇ ಇಡಿ ಗ್ಯಾಸು. ಅಮ್ಮ ಇನ್ನೂ ಬಂದೇ ಇಲ್ಲ ಅಲ್ವಾ? ಫೋನ್ ಮಾಡಿದ್ರಾ? ಫೋನ್ ಮಾಡಿದೆ, ಬರ್ತಾ ಇದ್ದೀನಿ ಅಂದರೆ. ನೆಕ್ಸ್ಟ್ ಟೈಮ್ ಹಾಕ್ಬೇಕು. ಟೊಮೆಟೊ ಹಾಕಬೇಕು. ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಸ್ಪೂನಲ್ಲಿ ತೆಗ್ದು ಹಾಕಿ. ಪೂರ್ತಿ ಹಾಕಬೇಕು. ಹೌದು.
ಗೈಸ್ ಯಾರು ಏನು ಅನ್ಕೋಬೇಡಿ ಹಸ್ಬೆಂಡ್ ಕೈಲಿ ಅಡುಗೆ ಮಾಡಿಸ್ತಿದ್ದಾಳೆ ಅಂತ. ಸೊ ಅವರು ಕಲಿಬೇಕಲ್ವಾ, ಅವರು ಕಲೀಲಿ ಅಂತ ಮಾಡಿಸ್ತಿರೋದು ಅಷ್ಟೇ. ನನ್ನ ಹಸ್ಬೆಂಡ್ ಜೊತೆ ಯಾವತ್ತೂ ಈ ಥರ ಲಾಗ್ ಮಾಡಿರಲಿಲ್ಲ ನಾನು. ಅಲ್ವೇನ್ರಿ ಯಜಮಾನ್ರಿ? ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಎಷ್ಟು ಫೋರ್ಸ್ ಮಾಡಬೇಕು ಗೊತ್ತಾ ಅಪ್ಪ, ಒಂದು ವಿಡಿಯೋ ಮಾಡೋಕ್ಕೆ ಬನ್ನಿ ಅಂದರೆ ಫೋರ್ಸ್ ಮಾಡಿ ಮಾಡಿ ಸಾಕಾಗೋಗುತ್ತೆ, ಬನ್ನಿ ವಿಡಿಯೋ ಮಾಡೋಣ. ಇದಕ್ಕೂ ಕೂಡ ಎಷ್ಟು ಒತ್ತಾಯ ಮಾಡಿದ್ದೀನಿ ಗೊತ್ತಾ ನಾನು. ಆ್ಯಕ್ಚುಲಿ ಅವ್ರಿಗೆ ಏನಂದರೆ ಹೊರಗಡೆ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾರೆ, ಬಟ್ ಮನೇಲೆಲ್ಲ ವಿಡಿಯೋ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ಅಲ್ವಾ? ಹೌದು. ನೆಕ್ಸ್ಟ್ ಟೊಮೆಟೊ ಪೂರ್ತಿ ಹಾಕ್ಲಾ? ಹೌದು. ಟೊಮೆಟೊ ಈ ಲಾಗ್ ಯಾವ ಥರ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಬೇಜಾರು ಮಾಡ್ಕೋಬೇಡಿ, ಹಾಗೆ ಬೈಕೊಂಡ್ಲು ಬೇಡಿ. ನಿಮ್ಮ ಸಪೋರ್ಟ್ ಮಾತ್ರ ನಮ್ಗೆ ಇರಲೇಬೇಕು. ಈ ಥರ ಸಪೋರ್ಟ್ ಇದ್ದರೆ ನಿಮ್ಮ ಸಪೋರ್ಟು ನಾವು ಕೂಡ ಮುಂದೆ ಬರಬೇಕು ಅಲ್ವಾ? ಹೌದೌದು. ಜನಗಳ ಸಪೋರ್ಟ್ ಇದ್ದರೆ ನಾವು ಕೂಡ ಬೇಗ ಬೇಗ ಮುಂದೆ ಬರ್ಬೋದು. ಇದಕ್ಕೆ ಇವಾಗ 1 ಸ್ಪೂನ್ ಧನಿಯಾ ಪುಡಿ ಹಾಕಿ. ಧನಿಯಾ ಪುಡಿನಾ? ಹಾಂ, ಹಾಕಿ ಮಿಕ್ಸ್ ಮಾಡಿ ಇವಾಗ. ಇವಾಗ ಇದು ಹಾಕಿ, ತೊಗರಿ ಕಾಳು ಹಾಕಿ. ಇವಾಗ ತೊಗರಿ ಕಾಳು ಹಾಕ್ಲಾ? ಹಾಕಿ ಮಿಕ್ಸ್ ಮಾಡ್ಬೇಕಾ? ಹೌದು, ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಗ್ ತುಂಬ ಬೋರಿಂಗ್ ಅನ್ನಿಸ್ತಿದೆಯಾ? ಏನು ಮಾತಾಡ್ತಾನೆ ಇಲ್ಲ ನಾವು. ಹೌದು. ನೀವು ಏನೂ ಮಾತಾಡೋದಿಲ್ಲ. ಫಸ್ಟ್ ಟೈಮ್ ಮಾತಾಡಿದ್ರೆ ನಾನು ಒಬ್ಬಳೇ ಮಾತಾಡ್ಬೇಕಾ? ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಲಿ? ನೀವು ಸ್ವಲ್ಪ ಮಾತಾಡಿದ್ರೆ ಮಾತಾಡ್ಬೋದು. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಂ, ಇವಾಗ ಮಾಡ್ತಿದ್ದೀರಲ್ವಾ, ಮುಂದೆ ಅಭ್ಯಾಸ ಆಗ್ತಾ ಹೋಗುತ್ತೆ ಬಿಡಿ. ಸ್ಟಾಪ್ ಮಾಡಿ ಸಾಕು. ಮಿಕ್ಸ್ ಮಾಡ್ತಿದ್ರೆ ಮಿಕ್ಸ್ ಮಾಡ್ತಾನೇ ಇರ್ತಾರೆ ಗಾಯ್ಸ್, ಸ್ಟಾಪ್ ಮಾಡೋದೇ ಇಲ್ಲ. ನಾವೇ ಸ್ಟಾಪ್ ಮಾಡಿ ಅನ್ನೋ ತನಕ ಸ್ಟಾಪ್ ಮಾಡಲ್ಲ. 1 ಸ್ಪೂನ್ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕಿ 1 ಚಮಚ ಹಾಕಿ. ಇನ್ನೊಂದು ಚೂರು ಹಾಕಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಯಜಮಾನ್ರೆ. ನಿಮ್ಮ ಕೈಗುಣ ಮಾತ್ರ ಸೂಪರ್. ಸ್ಮೆಲ್ ಅರೋಮಾ ಸೂಪರ್ ಆಗಿ ಬರ್ತಿದೆ. ಈಗ ನೆಕ್ಸ್ಟ್ ನನ್ನ ಸರ್ದಿನಾ? ಇನ್ನೇನು ಅಕ್ಕಿ ವಾಶ್ ಮಾಡಿಬಿಟ್ಟು ಹಾಕೋದು ಒಂದೇ ಅಪ್ಪ. ಅಕ್ಕಿ ವಾಶ್ ಮಾಡೋಕೆ ಬರಲ್ಲ ನನಗೆ ಗಾಯ್ಸ್. ಇವಾಗ ಅಕ್ಕಿನ ವಾಶ್ ಮಾಡಿ ನಾನೇ ಹಾಕ್ತಾ ಇದ್ದೀನಿ. ಮಂಜುವ್ರಿಗೆ ಹಾಕಕ್ಕೆ ಬರೋದಿಲ್ಲಂತೆ ಅಕ್ಕಿ ವಾಶ್ ಮಾಡಿಬಿಟ್ಟು. ಸೊ ಹಾಗಾಗಿ ಇವಾಗ ನಾನೇ ಹಾಕ್ತಾ ಇದ್ದೀನಿ ಅಕ್ಕಿ ತೊಳೆದ್ಬಿಟ್ಟು. ನೋಡ್ಕೊಳ್ಳಿ ಹೇಗೆ ಹಾಕೋದು ಅಂತ ಅಕ್ಕಿ ವಾಶ್ ಮಾಡಿಬಿಟ್ಟು. ಓಕೆನಾ? ಓಕೆ. ಈಗ ಹಾಕ್ಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಬನ್ನಿ ಮುಂದೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ. ಓಕೆನಾ? ಓಕೆ. ನಾನು ಅಡುಗೆ ಹೇಗೆ ಮಾಡ್ತೀನಿ? ಸೂಪರಾಗಿ ಮಾಡ್ತೀರ. ಮನಸ್ಸಿಂದ ಹೇಳಿ, ಸುಮ್ಮನೆ ಮನಸ್ಸಿಂದ ಹೇಳೋದು ಚೆನ್ನಾಗಿ ಮಾಡ್ತೀರ ಅಡುಗೆನ. ಯಾವಾಗ ಹೇಳ್ತೀರಾ 100ಗೆ 99%, 1% ಕಡಿಮೆ ಅಂತ? ಯಾವತ್ತೂ 100% ಕೊಡಬಾರ್ದಂತೆ. ಯಾಕೋ 1% ಕಮ್ಮಿ ಇದ್ರೆ ಇನ್ನೂ ಟೇಸ್ಟಾಗಿ ಮಾಡ್ತಾರಂತೆ. ಹಾಗಾ? ಸೊ ನಿಮ್ಗೆಲ್ರೂ ಗೊತ್ತೇ ಇದೆ ಅಕ್ಕಿ ಎಷ್ಟು ಲೋಟ ತೊಗೊಂಡ್ರೆ ಎಷ್ಟು ಗ್ಲಾಸ್ ನೀರು ಹಾಕಬೇಕು ಅಂತ. ನಾನು ತೊಗೊಂಡಿರೋ ಮೆಜರ್ಮೆಂಟ್ ನೋಡಿಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಹಾಕ್ಕೊಳ್ಳಿ. ಸಿಂಪಲ್ ರ್ಯಾಂಡಮ್ ಆಗಿ ಮಾಡ್ತಾ ಇರೋದು ಆಯಿತಾ ಟೊಮ್ಯಾಟೊ ಬಾತು. ಆ್ಯಕ್ಚುಲಿ ನಾವು ನೈಟ್ ಮಾಡ್ಕೊಳ್ತಾ ಇರೋದು, ಸಾಂಬಾರು ರೈಸು ತಿಂದು ಬೇಜಾರಾಗಿತ್ತು. ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ವಿ. ಸಖತ್ತಾಗಿ ಬರ್ತಿದೆ ಸ್ಮೆಲ್ಲು. ನೆಕ್ಸ್ಟ್
ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಇವಾಗ ಟೊಮೆಟೊ ಬಾತ್ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಅಥವಾ 2 ವಿಷಲ್ ಕೂಗಿಸಿದ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಎಲ್ಲರೂ ಸುಮ್ಮನೆ ತಿಂತಿದ್ದೀರಾ, ಕಮೆಂಟ್ ಮಾಡಲ್ವಾ? ನೀವೇ ಮಾಡಿರೋದು ಹೇಗಿದೆ? ಸಖತ್ತಾಗಿದೆ. ಓ, ನೀವು ಮಾಡಿರೋದಲ್ಲ, ಅದಕ್ಕೆನಾ? ಅರ್ಧ ನಾನು ಮಾಡಿರೋದು. ನವೀನಣ್ಣ ಹೇಗಿದೆ? ನಿಮ್ಮ ತಮ್ಮ ಮಾಡಿರೋದು. ಸೂಪರ್ ಆಗಿತ್ತಾ? ಗೈಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲಾಟ್ಸ್ ಆಫ್ ಲವ್.